ನೋಡಿರಿ, ಒಳ್ಳೆ ಅಂಕಗಳು ತೆಗಿಬೇಕು ಅಂದರೆ ಬಯೋ ಸಬ್ಜೆಕ್ಟಲ್ಲಿ ಫಸ್ಟು ಡಯಾಗ್ರಾಮ್ಸ್ಗಳನ್ನು ರೆಡಿ ಆಗಬೇಕು. ಯಾಕಂದರೆ 5 ಅಂಕದ ಪ್ರಶ್ನೆಗಳು ಬರುವಂಥದ್ದು ಅಟ್ಲೀಸ್ಟ್ ಒಂದು 2ರಿಂದ 3 ಡಯಾಗ್ರಾಮ್ ಅಂತೂ ಫಿಕ್ಸ್ ನಿಮ್ಮ 70 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ. ಫಸ್ಟು ನಿಮ್ಮ ಒಂದು ಪಾಠ ಮಾಡುತ್ತಿರುವ ನಿಮಗೆ ಪಾಠ ಮಾಡಿರುವ ಲೆಕ್ಚರ್ಗಳಿಗೆ ಹಿಡಿದುಬಿಟ್ರೆ ಸಾಕು ಸರ್, ಯಾವುದು ಫಿಕ್ಸು ಡಯಾಗ್ರಾಮ್ಸ್ಗಳನ್ನು ಅಂತ ಹೇಳ್ಕೊಡ್ತಾರೆ. ಇಲ್ಲಿ ನಾವು ಸಂಪೂರ್ಣವಾಗಿ ನಿಮಗೆ ಡಯಾಗ್ರಾಮ್ಸು ವಿತ್ ಲೇಬಲ್ ದಿ ಪಾರ್ಟ್ಸ್ ಅನ್ನೋದರ ಬಗ್ಗೆ ಸಂಪೂರ್ಣ TS ಆಫ್ ಆಂಥರ್ ಆರ್ ದಿ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೋಕ್ ರ್ಯಾಂಗಿಯಮ್. ಓಕೆ, ನಿಮಗೆ ಚೆನ್ನಾಗಿ ಗೊತ್ತಿರೋಂಥದ್ದು ಏನು ಅಂತ ಮೆಗಸ್ಪೋರ್ಯಾಂಗಿಯಮ್, ಓಕೆ, ಓಲೋ ಆರ್ VS ಆಫ್ ಆಂಥ್ರೋಪೋಸ್ ಓಲ್ವೋ. ಇದು ನಿಮಗೆ ಕರೆಕ್ಟಾಗಿ ಪ್ರೊನೌನ್ಸಿಯೇಷನ್ ನಿಮಗೆ ಗೊತ್ತಿರುತ್ತೆ, ಯಾಕಂದರೆ ವರ್ಷ ಇಡೀ ಓದಿದವರು ನೀವಾಗಿರ್ತೀರ, ನಾವಲ್ಲ. ಎನಿಹೋ ಪ್ರೀತಿಯ ವಿದ್ಯಾರ್ಥಿಗಳೇ, ಗಾಡ್ ಬ್ಲೆಸ್ ಯು ಆಲ್. ಇದರ ಒಂದು ಸಂಪೂರ್ಣ ವಿಡಿಯೋದಲ್ಲಿ ಎಲ್ಲ ಇರುವಂತಹ ನಿಮ್ಮ ಏನಂತೀರ ದ್ವಿತೀಯ PUCಯ ಡಯಾಗ್ರಾಮ್ಗಳನ್ನು ಏನಾದರೂ ಲೋಪದೋಷ ಇದ್ದಲ್ಲಿ ದಯವಿಟ್ಟು ನಮ್ಮ ಒಂದು ಕಮೆಂಟ್ಸಲ್ಲಿ ಹಾಕಿದರೆ ನಾವು ಅದನ್ನು ಸರಿಪಡಿಸಿಕೊಳ್ಳುತ್ತೇವೆ. ಓಕೆ, ಇದರಲ್ಲೇನು ಮತ್ತೆ ಮುಚ್ಚುಮರೆ ಇಲ್ಲ. ಯಾಕಂದರೆ ವಿ ಆರ್ ನಾಟ್ ಟೀಚಿಂಗ್ ದಿಸ್ ಸಬ್ಜೆಕ್ಟ್. ಈ ಸಬ್ಜೆಕ್ಟನ್ನು ನಾವು ಪಾಠ ಮಾಡ್ತಾ ಇರಲ್ಲ, ಆದರೆ ಸಿಕ್ಕಿರೋ ಮೆಟೀರಿಯಲನ್ನು ಮಕ್ಕಳಿಗೆ ತಲುಪಿಸಬೇಕು, ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ ಅಂತ ಅಷ್ಟೇ. ನೋಡಿ, CS ವಿದ್ಯಾರ್ಥಿಗಳಿಗೆ 5 ದಿನಗಳ ಕಾಲ ಅವಕಾಶ ಇದೆ ಓದಿಕೊಳ್ಳಲು, ಆದರೆ ಬಯೋ ಮಕ್ಕಳಿಗೆ ಕೇವಲ ಹೌದಲ್ವ 2 ದಿನ ಏನಂತೀರ ಗ್ಯಾಪ್ ಇದೆ ಎಕ್ಸಾಮಿಗೆ. ಹಾಗಾಗಿ ತಾವುಗಳು ಇವತ್ತೇ ಎಲ್ಲದೂ ಕೂಡ ನಾವು ಅಪ್ಲೋಡ್ ಮಾಡಿರುವಂಥ ಇದು ನಮ್ಮ 3ನೆಯ ವಿಡಿಯೋ ಆಗಿದೆ. ಮೊದಲನೆಯ ವಿಡಿಯೋದಲ್ಲಿ ನೀವು ಹೇಗೆ ಓದಬೇಕು, ಏನು ಮಾಡಬೇಕು, ಯಾವ ಅಂಶಗಳನ್ನು ನೆನ್ಪಿಟ್ಕೋಬೇಕು, ಏನೇನು ಫಸ್ಟ್ ಮೈಂಡ್ಸೆಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೇವೆ. ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ 2 ಪಾಸಿಂಗ್ ಪ್ಯಾಕೇಜ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ಎಷ್ಟೋ ಜನ ಈಗಲೇ ವಿಡಿಯೋ ಸ್ಕಿಪ್ ಮಾಡಿರ್ತಾರೆ, ಟಕ್ ಅಂತ ಹೋಗ್ಬಿಟ್ಟು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಉಚಿತವಾಗಿ ಇವ್ರು ಕೊಡ್ತಾವ್ರಲ್ವ, ಉಚಿತವಾಗಿ ಸಿಕ್ಕಿದ್ದನ್ನು ಏನಂತೀರ ಸ್ವಲ್ಪನೂ ಟೈಮ್ ಪಾಸ್ ಮಾಡದೆ ಫಸ್ಟು ಕಬಳಿಸ್ಕೊಳ್ಳೋಕ್ಕೆ ನೋಡ್ತೀರಾ. ಎನಿಹೋ ಇದರಿಂದ ನಮಗೇನು ಲಾಭವಿಲ್ಲ, ನಿಮಗೂ ಇಲ್ಲ. ನನ್ನ ಉದ್ದೇಶ ಇಷ್ಟೇ, ಇದನ್ನೆಲ್ಲ ಕಲಿತ್ರೆ ನಿಮಗೆ ಬಹಳ ಒಳ್ಳೆಯದಾಗತ್ತೆ ಸರ್ ಅಂತ ಉದ್ದೇಶ. ಎನಿಹೋ ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಸಾರಿ ಫಾರ್ ದಿಸ್ ಡಿಸ್ಟರ್ಬೆನ್ಸ್. ಸೊಳ್ಳೆಪ್ಪ, ಮಸ್ಕಿಟೋಸ್. ಇದರ 2 ನಮ್ಮ ಹತ್ರ PDF ಕಾಪಿ ಇದೆ. ಯಾವುದು ಅಂತ ಹೇಳಿದರೆ ಇದು ಡಯಾಗ್ರಾಮ್ಸಿನ ಬಗ್ಗೆ ಹಾಗೂ ಅದರ ಎಕ್ಸ್ಪ್ಲನೇಷನ್ ಬಗ್ಗೆ. ಇದನ್ನು ಉಚಿತವಾಗಿ ಡೌನ್ಲೋಡನ್ನು ಮಾಡಿಕೊಂಡು, ಓಕೆ, ನನಗೆ ಒಂದು ಇದಿರೋದು ಅಂತ ಹೇಳಿದರೆ ಈ 3ರಲ್ಲಿ ಒಂದು ಬಂದೇ ಬರುತ್ತೆ. ಡ್ರಾ ಎನಿ ಡಯಾಗ್ರಾಮ್ ಆಫ್ ಸ್ಪರ್ಮ್ ವಿತ್ ಲೇಬಲ್ ದಿ ಪಾರ್ಟ್ಸ್ ಅನ್ನೋದು ಒಂದು, ಅಥವಾ ಯಾವುದದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಥವಾ ಮ್ಯಾಮಿಲಿಯನ್ ಗ್ಲ್ಯಾಂಡ್ ಅನ್ನೋದೊಂದು, ಅದೇ ರೀತಿಯಾಗಿ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಂದು. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ಸ್. ಗಾಡ್ ಬ್ಲೆಸ್ ಯು ಆಲ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ತಾವುಗಳು ನಮಗೆ ಎಲ್ಲರಿಗೂ ಕೂಡ ಏನಂತೀರ ನಿಮ್ಮ ಫ್ರೆಂಡ್ಸ್ಗಳಿಗೆ ನಮ್ಮ ವೀಡಿಯೋಸ್ಗಳನ್ನು ಶೇರ್ ಮಾಡೋದನ್ನು ಮರೆಯಬೇಡಿ. ಅದರ ಜೊತೆಗೆ ಒಂದು ಲೈಕು, ಒಂದು ಕಮೆಂಟ್ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್.